ರಾಣಿ ಚೆನ್ನಭೈರಾದೇವಿ ಭಾರತದ ಇತಿಹಾಸದಲ್ಲೇ ಅತ್ಯಂತ ಧೀರ ಮತ್ತು ದೀರ್ಘಕಾಲ ಆಳ್ವಿಕೆ ನಡೆಸಿದ ರಾಣಿಯರಲ್ಲಿ ಒಬ್ಬರು. ಅವರನ್ನು ಪೋರ್ಚುಗೀಸರು ರೈನಾ ದೆ ಪಿಮೆಂಟಾ, ರೈನಾ ಡಾ ಪಿಮೆಂಟಾ ಅಂದರೆ ಕರಿಮೆಣಸಿನ ರಾಣಿ ಎಂದೇ ಕರೆಯುತ್ತಿದ್ದರು. ಅವರ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳು ಇಲ್ಲಿವೆ. 1. ಸುದೀರ್ಘ ಆಳ್ವಿಕೆಯ ದಾಖಲೆ. ರಾಣಿ ಚೆನ್ನಭೈರಾದೇವಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು 54 ವರ್ಷಗಳ ಕಾಲ 1552 ರಿಂದ 1606 ಆಳ್ವಿಕೆ ನಡೆಸಿದರು. ಭಾರತದ ಇತಿಹಾಸದಲ್ಲಿ ಇಷ್ಟು ಸುದೀರ್ಘ ಕಾಲ ಆಳಿದ ಮಹಿಳಾ ಸಾಮ್ರಾಜ್ಞಿ ಬೇರೊಬ್ಬರಿಲ್ಲ ಎಂಬುದು ವಿಶೇಷ. 2. ಕರಿಮೆಣಸಿನ ರಾಣಿ ಎಂಬ ಹೆಸರು ಏಕೆ? ಆ ಕಾಲದಲ್ಲಿ ಮಲೆನಾಡು ಮತ್ತು ಕರಾವಳಿಯ ಅತ್ಯುತ್ತಮ ಗುಣಮಟ್ಟದ ಕರಿಮೆಣಸು ಈಕೆಯ ಆಳ್ವಿಕೆಯ ಪ್ರದೇಶಗಳಲ್ಲಿ ಹೊನ್ನಾವರ, ಭಟ್ಕಳ, ಮಿರ್ಜನ್ ಸಿಗುತ್ತಿತ್ತು. ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಇದಕ್ಕೆ ಅಪಾರ ಬೇಡಿಕೆಯಿತ್ತು. ಈ ಮಸಾಲೆಯ ವ್ಯಾಪಾರವನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ಪೋರ್ಚುಗೀಸರನ್ನೇ ನಡುಗಿಸಿದ ಕಾರಣ ಅವರು ಈಕೆಗೆ ಈ ಹೆಸರಿಟ್ಟರು. 3. ಪೋರ್ಚುಗೀಸರ ವಿರುದ್ಧದ ಹೋರಾಟ. ಪೋರ್ಚುಗೀಸರು ಕರಾವಳಿಯ ಬಂದರುಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ರಾಣಿ ಅವರನ್ನು ಸಮರ್ಥವಾಗಿ ಎದುರಿಸಿದರು. 1559 ಮತ್ತು 1570 ನಡೆದ ಯುದ್ಧಗಳಲ್ಲಿ ಪೋರ್ಚುಗೀಸರನ್ನು ಸೋಲಿಸಿ ತನ್ನ ಸ್ವತಂತ್ರ ಅಸ್ತಿತ್ವವನ್ನು ಉಳಿಸಿಕೊಂಡರು. 4. ಸಾಂಸ್ಕೃತಿಕ ಕೊಡುಗೆಗಳು. ಮಿರ್ಜನ್ ಕೋಟೆ. ಕುಮಟಾ ಹತ್ತಿರವಿರುವ ಸುಂದರವಾದ ಮಿರ್ಜನ್ ಕೋಟೆಯನ್ನು ಕಟ್ಟಿದವರು ಇವರೇ. ಧಾರ್ಮಿಕ ಸಹಿಷ್ಣುತೆ. ಇವರು ಜೈನ ಧರ್ಮದವರಾಗಿದ್ದರು. ಸಾಲುವ ವಂಶ, ಶೈವ ಮತ್ತು ವೈಷ್ಣವ ದೇಗುಲಗಳಿಗೂ ಅಪಾರ ದಾನ ನೀಡಿದ್ದರು. ಕಾರ್ಕಳದ ಪ್ರಸಿದ್ಧ ಚತುರ್ಮುಖ ಬಸದಿ ಇವರ ಕಾಲದಲ್ಲೇ ನಿರ್ಮಾಣವಾಯಿತು. ಆಶ್ರಯದಾತೆಯಾಗಿ ಪೋರ್ಚುಗೀಸರ ಕಿರುಕುಳಕ್ಕೆ ಹೆದರಿ ಗೋವಾದಿಂದ ಓಡಿ ಬಂದ ಕೊಂಕಣಿಗಳು ಮತ್ತು ಸಾರಸ್ವತ ಬ್ರಾಹ್ಮಣರಿಗೆ ಈಕೆ ಆಶ್ರಯ ನೀಡಿದರು. 5. ದುರಂತದ ಅಂತ್ಯ. ದಕ್ಷಿಣದ ಕೆಳದಿ ಅರಸರು ಮತ್ತು ಬಿಳಗಿಯ ಅರಸರು ಒಂದಾಗಿ ಚೆನ್ನಭೈರಾದೇವಿಯ ವಿರುದ್ಧ ಯುದ್ಧ ಸಾರಿದರು. ಕೊನೆಗೂ ಸೋಲೊಪ್ಪಬೇಕಾದ ರಾಣಿ ಸೆರೆಯಾಳಾಗಿ ಕೆಳದಿಯ ಸೆರೆಮನೆಯಲ್ಲೇ ತನ್ನ ಕೊನೆಯುಸಿರೆಳೆದರು. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿ ಮತ್ತು ಬೆಂಬಲ ಇಲ್ಲದೆ ನಾವು ಏನೂ ಅಲ್ಲ. ನಮ್ಮ ಈ ಪ್ರಯತ್ನ ಅಥವಾ ಮಾಹಿತಿ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಅನಿಸಿಕೆ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಸಲಹೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಒಳ್ಳೆಯ ವಿಷಯಗಳು ಎಲ್ಲರಿಗೂ ತಲುಪಲಿ. ಅದಕ್ಕಾಗಿ ಈ ವಿಡಿಯೋವನ್ನೀಗಲೇ ಶೇರ್ ಮಾಡಿ. ನಮ್ಮ ಈ ಪುಟ್ಟ ಕುಟುಂಬದ ಸದಸ್ಯರಾಗಲು ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಸದಾ ನಮ್ಮ ಜೊತೆಗಿರಿ. ಧನ್ಯವಾದಗಳು.